ಎಲ್ಲರಿಗೂ ಇಷ್ಟ ಆಗುವಂಥ ವೆಜ್ ಪಲಾವ್ ಮದುವೆ ಮನೆಗಳಲ್ಲಿ ಭಟ್ರುಗಳು ಮಾಡ್ತಾರಲ್ವ ಆ ಸ್ಟೈಲಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಒಂದ್ಸಲ ನೀವೇನಾದರೂ ಈ ಪಲಾವ್ ಮಾಡಿಕೊಂಡ್ರೆ ಯಾವಾಗಲೂ ಇದೇ ರೀತಿ ಮಾಡ್ತಿರ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಮೊದಲನೇದಾಗಿ 2 ಗ್ಲಾಸಷ್ಟು ರೈಸನ್ನು ಹಾಕ್ತಿದ್ದೀನಿ. ಮನೇಲಿ ಯಾವ ರೈಸ್ ಬಳಸ್ತಿರೋ ಅದನ್ನೇ ಹಾಕ್ಕೋಬೋದು, ತೊಂದರೆ ಇಲ್ಲ. ನೀರು ಹಾಕ್ಬಿಟ್ಟು 2ರಿಂದ 3 ಸಲ ನೀಟಾಗಿ ತೊಳೆದು ನೀರು ಹಾಕಿ ಚೆನ್ನಾಗಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಳ್ಳಿ. ಅರ್ಧ ಗಂಟೆ ನೆನೆಸಿಟ್ಕೊಳ್ಳೋದ್ರಿಂದ ಪಲಾವು ತುಂಬ ಮೃದುವಾಗಿ ಅಷ್ಟೇ ಬಿಡಿಯಾಗಿ ಬರುತ್ತೆ. ಇದು ನೆನೀತಿರಲಿ, ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ 2 ಇಂಚಷ್ಟು ಶುಂಠಿ ಮತ್ತು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಹಾಗೆ 10ರಿಂದ 15 ಪೀಸಷ್ಟು ತೆಂಗಿನಕಾಯಿ ತುರಿದಿರೋದಾದರೆ 3 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನಂತರ 1 ಇಂಚಷ್ಟು ಚಕ್ಕೆ ಮತ್ತು 7-8 ಲವಂಗ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊಳ್ಳೋಣ. ಹಾಗೆಯೇ ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ನಂತರ ಖಾರಕ್ಕೆ 5ರಿಂದ 6 ಹಸಿಮೆಣಸಿನ್ಕಾಯಿ. ಇದ್ರ ಜೊತೆಯಲ್ಲಿ ನಾನು ಖಾರದ ಪುಡಿ 1 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ನೀವು ಇಷ್ಟು ಖಾರ ಬೇಡ ಅಂದರೆ ಖಾರದ ಪುಡಿ ಕಡಿಮೆ ಮಾಡ್ಬೋದು, ಇಲ್ಲ ಹಸಿಮೆಣಸಿನ್ಕಾಯಿ ಯಾವುದಾದ್ರೂ ಒಂದು ಕಡಿಮೆ ಮಾಡ್ಕೊಳ್ಳಿ. 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ. ಇದರಲ್ಲಿ ಚಿಟಿಕೆಯಷ್ಟು ಅರಿಶಿಣನೂ ಮತ್ತು ನೀರನ್ನು ಹಾಕ್ಬಿಟ್ಟು ತುಂಬ ತರ್ತರಿಯಾಗೂ ಅಲ್ಲ, ಹಾಗಂತ ತುಂಬ ಮೆತ್ತಗೂ ಅಲ್ಲ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವ, ಮೀಡಿಯಮ್ ಆಗಿ ಈ ರೀತಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಈಗ ಇದನ್ನು ಸೈಡಲ್ಲಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ. ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. 7-8 ಸ್ಪೂನಷ್ಟು ಎಣ್ಣೆ, ತುಪ್ಪ ಹಾಕ್ತೀನಿ ಅಂದರೂ ಹಾಕ್ಕೋಬೋದು. ಹಾಗೆಯೇ ಪಲಾವ್ ಸಾಮಾನುಗಳನ್ನೆಲ್ಲ ಹಾಕಿ 2 ಕಡ್ಡಿ ಕರಿಬೇವು ಅಂದರೆ ಚಕ್ರ, ಕಸೂರಿ ಮೇಥಿ, ಸೋಂಪು, ಏಲಕ್ಕಿ ಈ ಥರ ಎಲ್ಲ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಘಮ ಬರಬೇಕು. ನಂತರ 1 ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತೀನಿ. ನೋಡಿ, ಈರುಳ್ಳಿನೂ ಅಷ್ಟೇ ಪೂರ್ತಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೇಮ್ ನಾನು ಯಾವ ರೀತಿ ತೋರಿಸ್ತಿದ್ದೀನೋ ಅದೇ ರೀತಿ ಮಾಡಿಕೊಂಡ್ರೆ ನೀವು ಅಷ್ಟೇ ರುಚಿಯಾದಂಥ ಪುಲಾವನ್ನು ರೆಡಿ ಮಾಡ್ಬೋದು. ಇದರಲ್ಲೇ ರುಬ್ಬಿಟ್ಟಿರೋಂಥ ಮಸಾಲನೂ ಸೇರಿಸ್ತಿದ್ದೀನಿ. ಈಗ ಈ ಮಸಾಲೆ ಚೆನ್ನಾಗಿ ಹಸಿ ವಾಸನೆ ಹೋಗಿ ಎಣ್ಣೆ ಎಲ್ಲ ಮೇಲೆ ಬಿಟ್ಕೋಬೇಕು. ಒಂದು 3-4 ನಿಮಿಷನಾದರೂ ಫ್ರೈ ಮಾಡ್ಕೊಳ್ಳಿ. ಅಷ್ಟರಲ್ಲಿ ನಾವು ತರಕಾರಿ ಕಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು 7-8 ಬೀನ್ಸು, 2 ನವಿಲುಕೋಸು ಮತ್ತು 2 ಕ್ಯಾರೆಟು, 2 ಬಿಳಿ ಬದನೆಕಾಯಿ, ಇಷ್ಟೇ ತರಕಾರಿ ನಾನು ತೊಗೊಂಡಿರೋದು. ಇದ್ರ ಜೊತೆಯಲ್ಲಿ ನಾನು ಹಸಿ ಬಟಾಣಿ ಒಂದು 100 ಗ್ರಾಮಷ್ಟು ತೊಗೊಂಡಿದ್ದೀನಿ. ಹಾಗೆಯೇ 1-2 ಟೊಮೊಟೊನ ತೊಗೊಂಡಿದ್ದೀನಿ. ನೀವು ಬೇರೆ ತರಕಾರಿ ಹಾಕೋಂಗಿದ್ರೂ ಹಾಕ್ಕೋಬೋದು. ಈಗ ಇದನ್ನೆಲ್ಲ ನಾವು ಕುಕ್ಕರಲ್ಲಿ ಸೇರಿಸ್ಕೊಳ್ಳೋಣ. ನೋಡಿದ್ರಲ್ಲ, ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಹಾಗೆ ಮಸಾಲೆನೂ ಗಟ್ಟಿಯಾಗಿದೆ. ಈಗ ಟೊಮೊಟೊ ಮತ್ತು ಹಸಿ ಬಟಾಣಿ ತರಕಾರಿನ ಹಾಕ್ತಾ ಇದ್ದೀನಿ. ಹಸಿ ಬಟಾಣಿ ಇಲ್ಲ ಅಂದರೆ ಹಾಗೇನೂ ಮಾಡ್ಬೋದು, ಅಥವಾ ನೀವು ಅವರೆಕಾಳು, ತೊಗರಿಕಾಳು ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೋಬೋದು, ಅದು ಸಹ ಚೆನ್ನಾಗಿರುತ್ತೆ. ಈಗ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಾನು ತರಕಾರಿ ಸ್ವಲ್ಪ ಹೆಚ್ಚಿಗೆ ಹಾಕಿದ್ದೀನಿ. ನಿಮಗಿಷ್ಟು ತರಕಾರಿ ಬೇಡ ಅಂದರೆ 2 ಹಾಕೋ ಜಾಗದಲ್ಲಿ 1 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಫ್ರೈ ಆಗಿದೆ. ಈಗ ನಾವು ನೀರನ್ನು ಹಾಕಬೇಕು. 2 ಗ್ಲಾಸ್ ಅಲ್ವಾ ರೈಸ್ ತೊಗೊಂಡಿದ್ದು, ನಾನು 4 ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಮೆತ್ತಗೆ ಮಾಡ್ತಿದ್ದೀನಿ. ನಿಮ್ಗೆ ಇನ್ನೂ ಬಿಡಿಯಾಗಿ ಬೇಕು ಅಂದರೆ 3.25 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು. ನೀವೇನಾದರೂ ಕುದಿಯೋ ಮುಂಚೆನೇ ರೈಸನ್ನು ಹಾಕ್ಬಿಟ್ರೆ ಮುದ್ದೆ ಥರ ಆಗೋಗುತ್ತೆ. ಈ ಥರ ಚೆನ್ನಾಗಿ ಕುದಿಯೋವಾಗ ರೈಸನ್ನು ಹಾಕ್ಕೊಳ್ಳಿ. ಹಾಗೆಯೇ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಾಸುಮತಿ ರೈಸ್ ಆದರೆ ತುಂಬ ಜೋರಾಗಿ ಮಿಕ್ಸ್ ಮಾಡಬಾರ್ದು. ಲೈಟಾಗಿ ಈ ರೀತಿ ಮಾಡಿ ಒಂದೇ ಒಂದು ಕುದಿ ಬಂದ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡ್ರೆ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಟೈಮ್ ಇಲ್ಲ ಅಂದರೆ ಆಗಿಂದಾಗಲೇ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ನೀವು 2 ವಿಸಿಲ್ ಕೂಗಿಸ್ಕೊಳ್ತೀನಿ ಅಂದರೂ ಕೂಗಿಸ್ಕೋಬೋದು. ಈಗ ನೋಡಿ, 2 ವಿಸಿಲ್ ಕೂಗಿಸ್ಕೊಳ್ತೀನಿ. ಅಷ್ಟರಲ್ಲಿ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ. 1 ಈರುಳ್ಳಿ, ಒಂದು ಸ್ವಲ್ಪ ಸೌತೆಕಾಯಿ, 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಈರುಳ್ಳಿ ಎಲ್ಲ ಪುಡಿ ಆಗಬೇಕು. ನಂತರ ಮೊಸರನ್ನು ಹಾಕ್ಕೊಳ್ಳಿ. ನಾನು 200 ಗ್ರಾಮಷ್ಟು ಗಟ್ಟಿ ಮೊಸರನ್ನು ಸೇರಿಸ್ಕೊಳ್ತೀನಿ. ಹುಳಿ ಇರಬಾರ್ದು, ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ 1 ಕಪ್ಪಷ್ಟು ಹಸುವಿನ ಹಾಲು ಅಥವಾ ಪ್ಯಾಕೆಟ್ ಹಾಲು ಯಾವುದಾದ್ರೂ ತೊಂದರೆ ಇಲ್ಲ, ಸೇರಿಸ್ಕೋಬೋದು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿ ಇದೆ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು. ನೋಡಿದ್ರಲ್ಲ, ಸಿಂಪಲ್ಲಾಗಿ ಮೊಸರು ಬಜ್ಜಿ ಸಹ ರೆಡಿ ಆಗೋಯ್ತು. ಈಗ ಕುಕ್ಕರ್ ಓಪನ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು, ಎಷ್ಟು ಸ್ಪೈಸಿಯಾಗಿ ಅಷ್ಟೇ ಬಿಡಿಯಾಗಿ ತುಂಬ ಚೆನ್ನಾಗಿ ಪುಲಾವ್ ರೆಡಿಯಾಗಿದೆ. ಈ ಥರ ನೀವು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಮನೇಲಿ ಎಷ್ಟು ಇಷ್ಟಪಡ್ತಾರೆ ಅಂತೀರಾ.
ಈ ತಲ ಸಹ ಹಿಡ್ದಿಲ್ಲ. ಪರ್ಫೆಕ್ಟಾಗಿ ಪುಲಾವ್ ರೆಡಿಯಾಗಿದೆ. ಸೇಮ್ ಮದುವೆ ಮನೆಗಳಲ್ಲಿ ಭಟ್ರುಗಳು ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡೋದು ತೋರಿಸಿದ್ದೀನಿ. ನಾವು ಮದುವೆ ಮನೇಲಿ ತಿನ್ನೋವಾಗ ಅಂದ್ಕೊಂಡಿರ್ತೀವಲ್ವ ಎಷ್ಟು ರುಚಿಯಾಗಿದೆ ಅಂತ. ಒಂದ್ಸಲ ನೀವು ಅಷ್ಟೇ ಅದೇ ಮೆಥಡಲ್ಲೇ ಟ್ರೈ ಮಾಡಿ ನೋಡಿ. ಹೇಗೆ ಬಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.